ನಮಸ್ತೆ ಸ್ನೇಹಿತರೆ, ದಿನ 6 ಇವತ್ತು. ನಾವು ನಿನ್ನೆ ಮಧ್ಯಪ್ರದೇಶ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದ 800 ಕಿಲೋಮೀಟರ್ ಜರ್ನಿ ಮಾಡಿ ಇವತ್ತು 6ನೇ ದಿನ ಬಿದ್ದಿದೆ. ನಾವೀಗ ಗುಜರಾತಿನ ಸೋಮನಾಥೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡೋಣ. ಸ್ಥಳದ ಇತಿಹಾಸ ಮತ್ತು ಈ ಸ್ಥಳದ ಏನೇನು ಮಾರ್ಗದರ್ಶನ ಇದೆ, ಇಲ್ಲೆಲ್ಲ ಯಾವ ಥರ ದೇವಸ್ಥಾನಗಳಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ದರ್ಶನಕ್ಕೆ ಹೋಗೋಣ. ಸೋಮನಾಥ ದೇವಸ್ಥಾನದ ಪಾರ್ಕಿಂಗ್ ಆವರಣ ಇದೇ ದರ್ಶನಕ್ಕೆ ಹೋಗುವ ಜಾಗ. ಅಲ್ಲಿ ಕಾಣಿಸ್ತಾ ಇರೋದೆ ಧರ್ಮಸ್ಥಳದ ದರ್ಶನಕ್ಕೆ ಹೋಗುವ ಜಾಗ. ₹10 ಅಂತ ಹಾರ ನೋಡಿ. ಸಮುದ್ರದ ದಂಡೆ, ಅರಬ್ಬಿ ಸಮುದ್ರ ದಂಡೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ನಮಸ್ತೆ ಸ್ನೇಹಿತರೆ, ಸೋಮನಾಥೇಶ್ವರನ ದರ್ಶನ ಮಾಡಿದ್ದೀರಾ? ಎಲ್ಲರಿಗೂ ಒಳ್ಳೇದಾಗಲಿ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಬಂದು ಇದರ ಏನೋ ಸ್ಥಳ ಪ್ರತಿಮೆ ಮತ್ತು ಇದ್ರ ಪುರಾಣ ಕಥೆ ಏನಿದೆ ಅಂತಂದರೆ, ನೋಡಿ ಏನು ದಕ್ಷ ಮಹಾರಾಜರು ಇರ್ತಾರೆ, ಅವರ 27 ಜನ ಏನು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ಚಂದ್ರದೇವರು ಏನು ಮಾಡಿರ್ತಾರೆ, ರೋಹಿಣಿ ಅನ್ನೋ ಒಬ್ಬಳು ಮಾತ್ರ ಅತಿ ಹೆಚ್ಚು ಸಮಯ ಕೊಡೋದು, ಅವ್ರ ಜೊತೆ ಅತಿ ಹೆಚ್ಚು ಕಾಲ ಕಳೆಯೋದು, ಅತಿ ಹೆಚ್ಚು ಪ್ರೀತಿ ಮಾಡೋದು ಮಾಡ್ತಾರೆ. ಮಿಕ್ಕ ಹೆಣ್ಮಕ್ಳೆಲ್ಲ ಹೋಗಿ ದಕ್ಷರಾಜನಿಗೆ ಏನು ಕೇಳ್ಕೊತಾರೆ, ಈ ಥರ ನನ್ನ ಗಂಡ ಒಬ್ಳು ಮಾತ್ರ ಇದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ನಮ್ಮನ್ನೆಲ್ಲ ಹತ್ರ ಬಿಡೋದಿಲ್ಲ ಅಂತ. ಅವಾಗ ಏನು ಮಾಡ್ತಾರೆ, ದಕ್ಷರಾಜರು ಬಂದು ಅವರಿಗೆ ಶಾಪ ಕೊಡ್ತಾನೆ, ನಿನಗೆ ಕುಷ್ಠರೋಗ ಬರಲಿ, ನೀನು ವಯಸ್ಸಾದವನಂಗೆ ಆಗಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಅದಕ್ಕೆ ಏನು ಚಂದ್ರದೇವರು ಮನನೊಂದು ತಪಸ್ ಮಾಡಿ ಬ್ರಹ್ಮನ ಹತ್ರ ಕೇಳಿದಾಗ ಬ್ರಹ್ಮದೇವರವ್ರಿಗೆ ಚಂದ್ರನ್ಗೆ ಆದೇಶ ಕೊಡ್ತಾರೆ, ನೋಡಪ್ಪ ನೀನು ಸೋಮ ಅಂತ ಏನು ಲಿಂಗ ಪ್ರತಿಷ್ಠಾಪನೆ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡುವಂತಾರೆ 1 ಕೋಟಿ ಬಾರಿ ಮಹಾಮೃತ್ಯುಂಜಯ ಜಪವನ್ನು ಮಾಡಿದಾಗ ಚಂದ್ರನ್ಗೆ ಏನು ಶಿವಪ್ಪ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟಾಗ ಅದ ಶಾಪ ವಿಮೋಚನೆ ಮಾಡ್ತಾರೆ. ಏನು ಶುಕ್ಲ ಪಕ್ಷದಿಂದ 15 ದಿನ ಯುವಕನಾಗಿ, ಕೃಷ್ಣ ಪಕ್ಷದಿಂದ 15 ದಿನ ಅಮಾಸೆಯಿಂದ ಹುಣ್ಣಿಮೆಗೆ ಹೋಗೋ ಗಂಟ ಯುವಕನಾಗಿ ನೀನು
15 ದಿವಸ ಮುದುಕನಾಗಿ 15 ದಿವಸ ಹುಡುಗನಾಗಿರಪ್ಪ ಅಂತ ಹೇಳ್ಬಿಟ್ಟು ಏನು ಶಾಪ ವಿಮೋಚನೆ ಮಾಡ್ತಾರೆ ಅಂತ ಒಳ್ಳೆ ಪ್ರಸಿದ್ಧವಾದ ಜಾಗ ಇದು. ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಇದೇನೆ ಸೋಮನಾಥೇಶ್ವರ. ಇದು ಬಂದು ಇರೋದು ಗುಜರಾತಿನಲ್ಲಿ ಸ್ನೇಹಿತರೆ. ನೋಡಿ ಎಲ್ಲ ದರ್ಶನ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮ ಶಿವಾಯ, ಶಿವಾಯ ನಮ, ಆತ್ಮ ನಮಸ್ಕಾರ. ಸ್ನೇಹಿತರೆ, ಇದು ಹಳೆ ಸೋಮನಾಥೇಶ್ವರ ದೇವಾಲಯ. ಏನು ಒಳಗಡೆ ಇದು ದೊಡ್ಡ ದೇವಸ್ಥಾನದಲ್ಲಿದೆ ಸೋಮನಾಥೇಶ್ವರ ಲಿಂಗ, ಅದೇ ಸೇಮ್ ಆಕಾರದ ಸೇಮ್ ಅಳತೆಯ ಉಳ್ಳ ದೇವಸ್ಥಾನ ಈ ಗರ್ಭಗುಡಿಯಲ್ಲೂ ಇದೆ. ಇದರಲ್ಲಿ ಸ್ಪರ್ಶ ದರ್ಶನ ಮಾಡ್ಬೋದು, ಅದನ್ನು ಹೋಗಿ ಮುಟ್ಬೋದು ಸ್ನೇಹಿತರೆ. ಬಂದಾಗ ಇಲ್ಲೂ ಸಹ ಹೋಗಿ. ಮುಸಲ್ಮಾನರು ದಾಳಿ ಮಾಡಿದಾಗ ದೇವಸ್ಥಾನ ಹಾಳಾದಾಗ ಅಲ್ಲಿಂದ ಲಿಂಗ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಪ್ರತೀತಿ ಇದೆ. ಒರಿಜಿನಲ್ ಲಿಂಗ ಇದೆ ಅಂತಲೂ ಸಹ ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ. ಅಲ್ಲಿರೋದು ಒರಿಜಿನಲ್ಲ, ಇಲ್ಲಿರೋದು ಒರಿಜಿನಲ್ಲ, ಎರಡೂ ಲಿಂಗ ಸೇಮ್ ಅಳತೆ ಇದೆ. ದೇವಸ್ಥಾನದ ಆವರಣದಲ್ಲೇ ಪಕ್ಕದ ರಸ್ತೆಯಲ್ಲಿ ಬಂದ್ರೆ ಸಿಗುತ್ತೆ ಸ್ನೇಹಿತರೆ. ಇದು ನಮಸ್ತೆ ಸ್ನೇಹಿತರೆ. ಸೋಮೇಶ್ವರನ ದರ್ಶನ ಮಾಡಿಸಿದ್ದೀನಿ. ಸೋಮೇಶ್ವರನ ಅಕ್ಕಪಕ್ಕ ಇರುವ ಸ್ಥಳಗಳನ್ನ ತೋರಿಸಿದ್ದೀನಿ. ಇದರ ಇತಿಹಾಸನ ಸಹ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಾವು ಇಲ್ಲಿಂದ ಈಗ 250 ಕಿಲೋಮೀಟರ್ ಗುಜರಾತ್ ಅಲ್ಲೇ ಇರುವಂತಹ ಇನ್ನೊಂದು ಜ್ಯೋತಿರ್ಲಿಂಗ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಬನ್ನಿ ಹೋಗೋಣ. ಅಲ್ಲಿನ ಸ್ಥಳ ಇತಿಹಾಸ, ಅಲ್ಲಿನ ಏನೆಲ್ಲ ದೇವಸ್ಥಾನದ ಬಗ್ಗೆ ಮಾಹಿತಿ ಇದೆ ಅಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮ ಶಿವಾಯ, ಶಿವಾಯ ನಮ, ಆತ್ಮ ನಮಸ್ಕಾರ.